ನಮ್ಮ ಬೀದರ್ ನಗರದಲ್ಲಿ ಜಿಲ್ಲೆಯ KDP ಮೀಟಿಂಗನ್ನು ನಮ್ಮ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದು. ಆ ಒಂದು KDP ಸಭೆಯಲ್ಲಿ ಕೂಡ ನಾನು ಕೂಡ ಭಾಗಿಯಾಗಿದ್ದೀನಿ ಮತ್ತು MLCಗಳು ಆಗಿದ್ದರು, ನೈನ್ ಖಾನ್ಜಿ ಅವರಿದ್ದು, ಎಲ್ಲ ಅಧಿಕಾರಿಗಳು. ಪ್ರಾರಂಭವಾಗಿದ ಮೇಲೆ ಏನು ಅನುಪಾಲನ ವರದಿಯ ಮೇಲೆ ಚರ್ಚೆ ಆಗಿದ್ದಾಗ ನಾನು ಕೂಡ ನಮ್ಮ ಹುಮ್ನಾಬಾದ್ ಸಂಬಂಧ ಮತ್ತೊಂದು ಹೋಸತಿ ನಮ್ಮ ಪ್ರಶ್ನೆ ಕೇಳಿದ್ದು, ಅವ್ರು ಉತ್ತರ ಕೊಟ್ಟಿದ್ರು, ಅದು ಸರಿ ಇಲ್ಲ ಅಂತ ನಾನು ಚರ್ಚೆ ಮಾಡ್ತಾ ಇದ್ದೆ. ತಾವೇನಿದು ಕೊಡ್ತಾ ಇದ್ರಿ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ತೆಳಗು ಹತ್ತಲ್ದು ಮ್ಯಾಗು ಹತ್ತಲ್ದು. ಯಾಕಂತಂದರೆ ಸುಮಾರು ನಮ್ಮದು ಹುಮ್ನಾಬಾದ್ ಸರ್ವೆ ನಂಬರ್ 204, 205 ಭಾಳ ದಿನಗಳಿಂದ ಇದು ಸರ್ವೆನೂ ಕೂಡ ಆಗಿದೆ. ಇವತ್ತಿನ ತನಕ ನಾನು ಲೆಟರ್ ಕೊಟ್ಟೆ, ಬೇರೆ ಬೇರೆ ಅತಿಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮದು ಜನರಲ್ ಹಾಸ್ಪಿಟಲ್ಗೆ ಮತ್ತು ನಮ್ಮ ಡಿಗ್ರಿ ಕಾಲೇಜ್ಗೆ ಏನು ಸ್ಥಳ ಇದೆ ಅದು ಕೊಟ್ರು ಅಂತಂದ್ರೆ ನಮ್ಮ ಜನಸಾಮಾನ್ಯರಿಗೆ ಕೂಡ ಒಳ್ಳೇದಾಗ್ತದೆ. ನಾನು ಡಿಗ್ರಿ ಕಾಲೇಜ್ ಹೋಗ್ತಂಥ ಮಕ್ಕಳಿಗೂ ಕಾಲೇಜ್ಗೆ ಹೋಗ್ತಂಥ ಮಕ್ಕಳಿಗೆ ಆಗ್ತದೆ ಅಂತ ಅದ್ರ ಬಗ್ಗೆನೂ ಕೂಡ ಮಾತಾಡಿದೆ. ಆಮೇಲೆ ಬೀದರ್ದೊಂದು ಲಾಸ್ಟ್ ಟೈಮ್ನು ಕೂಡ ನಾನು ಮಾತಾಡಿದೆ. ಅದು ಏನಾಗಿದೆ ಅಂತಂದರೆ ಅಲ್ಲಿ ಏನು ಸಿಖ್ ಧರ್ಮದವರಿಗೆ ಮೀಸಲಿಟ್ಟಂಥ ಜಮೀನದು ಸಿಖ್ ಜನರಿಗೆ, ಅದು ಒಂದು ಫೌಂಡೇಶನ್ ಹೆಸರು ಮೇಲೆ ಇದೆ, ಶ್ರೀ ನಾನಕ್ ಜೀರಾ ಫೌಂಡೇಶನ್ ಹೆಸರು ಮೇಗಿದೆ. ಅಲ್ಲಿನ ಜನರು ನನಗೆ ಹೇಳಿದರು, ಈ ಥರ ಇದು ಆಗ್ತಾ ಇದೆ, ನಮಗೆಲ್ಲ ಅನ್ಯಾಯ ಆಗಿ ಅಲ್ಲಿ ಪ್ಲಾಟ್ ಹಾಕಿ ಯಾರ್ಯಾರೋ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ನನ್ನ ಪ್ರಶ್ನೆ ಅದೇ ನಮಗೆ ಸ್ವಾಭಾವಿಕ ಇದೆ. ನಾವು ಇವತ್ತು ಶಾಸಕರಿದ್ದೇವೆ, MLCಗಳಿದ್ದಾರೆ, ಮಂತ್ರಿಗಳು ಎಲ್ಲರೂ ಕೂಡ ಜನರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧವಾಗಿ ನಾವು ದನಿ ಎತ್ತಂಥ ಕೆಲಸ ಆಗಬೇಕಂತ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಾನು ಇವತ್ತ ಆ KDP ಸಭೆಯಲ್ಲಿ ಅಲ್ಲಿನ ಅಧ್ಯಕ್ಷರು ಯಾರು, ಈಶ್ವರ್ ಖಂಡ್ರೆ ಉಸ್ತುವಾರಿ ಸಚಿವರು ಮತ್ತು ಅಧಿಕಾರಿಗಳು DC ಅವರು ಇದ್ದರು, ಮತ್ತೆಲ್ಲ ಅಧಿಕಾರಿಗಳು ಇದ್ದರು. ನಾನು ಅವರಿಗೆ ಪ್ರಶ್ನೆ ಮಾಡಿದೆ, ನಾನು ಅವರಿಗೆ ಕೇಳಬೇಕಲ್ಲ, ಇದು ತಾವೇನು ಉತ್ತರ ಕೊಟ್ಟಿದ್ರಿ ಇದು ಸರಿಯಾಗಿದ್ದಿಲ್ಲ, ಮೊನ್ನೆ ಏನು ಬೂಡನಲ್ಲಿ ಒಂದು ಪ್ರೊಸೀಡಿಂಗ್ ಆಗಿದೆ ಮೀಟಿಂಗ್ನಲ್ಲಿ ಈ ಥರ ಆಗಿದೆ ಅಂತ ಅವರೇ 4 ಪಾಯಿಂಟು ಹಾಕಿ ಕೊಟ್ಟಿದ್ದಾರೆ ಅಂತ ನಾನು ಅವ್ರ ಗಮನಕ್ಕೆ ತರ್ತಾ ಇದ್ದೆ. ಗಮನಕ್ಕೆ ತಂದು ಈ ಥರ ಅಲ್ಲಿ ಇದಾಗಿದೆ, ಅದಕ್ಕೆ ಸರಿಪಡಿಸ್ಕೊಂಡು ನನಗೆ ಉತ್ತರ ಕೊಟ್ಟಿರಿ ಅಂತ ಹೇಳಿದೆ ನಾನು. ಆದರೆ ಏಕಾಏಕಿ ಏನಾಗ್ತವೇನಿಲ್ಲ, ಇವರು MLC ಅವರು ಭೀಮರಾವ್ ಪಾಟ್ಲು ಯಾವುದು ಮ್ಯಾಟ್ರೇ ಇಲ್ಲ, ಹುಮ್ನಾಬಾದಾಗ ಅದು ಹಿಂಗಾಗಿದೆ, ಅವ್ರ ಲಾಡ್ಜ್ ಬಂತು, ಇವ್ರದ್ದು ಅದು ಬಂತದ, ಇಲ್ಲಿಗಲ್ ಆಗಿ ಮಾಡ್ಯಾರ, ಅದ್ರ ಮೇಲೆ ನನ್ನಂತೆ ಸಾಬತ್ತಿದೆ ಅಂತ ಹೇಳ್ರಿ, ಮಾಡ್ರಿ. ನಿಮಗೆ ತೊಂದರೆ ಇತ್ತು ಅಂತಂದ್ರೆ ನೀವು ಹೇಳ್ರಿ, ಮಾಡಿಕೊಡ್ತಾರೆ, ಅದಕ್ಕೇನಿಲ್ಲ. ನಾನು ನಿಮ್ಮಿಂದ ಆನ್ಸರ್ ನಾನು ತೊಗೊಳತ್ತಿಲ್ಲ. ನೀವು ಈ ಸಭೆದ ಅಧ್ಯಕ್ಷ ಇಲ್ಲ, ಉಸ್ತುವಾರಿ ಸಚಿವರ ಜಿಲ್ಲಾಧಿಕಾರಿಗಳ ಅವ್ರು ನನಗೆ ಉತ್ತರ ಕೊಡಿ, ನಿಮ್ಲಿಂದ ನಾನು ಕೇಳಕ್ಕೆ ಹೋಗ್ತಾ ಇಲ್ಲ ಅಂತ. ನೀವು ಹಿಂಗ ಅಂತ ಏಕವಚನದಾಗ ಸ್ಟಾರ್ಟ್ ಮಾಡಿದೆ. ತಾವು ವಿಡಿಯೋ ಇದೆ, ತಾವು ನೋಡ್ಬೋದು, ಅದನ್ನಲ್ಲಿ ವಿಡಿಯೋ ಇದೆ. ನೀನೇನು ಮಾತಾಡತ್ತೀನಿ, ನಾನು ಎರಡು ಮಾತಾಡಿದೆ, ಇವೆಲ್ಲ ನಡೆಯಲ್ಲ ಅಂತ ಹೇಳಿದೆ ನಾನು. ಆದರೆ ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಒಳಗಡೆ ಮೀಟಿಂಗ್ನ ಹಾಲಲ್ಲೇ ಯಾವ ಥರ ಹೀಗೆ ಇವತ್ತ ನೋಡಿ, ತಾವು ಇವತ್ತ ನೋಡಿ, ಎಲ್ಲಿ ಉಸ್ತುವಾರಿ ಸಚಿವರು, ಇನ್ನೊಬ್ಬರು ಸಚಿವರು, ಮತ್ತೆ SP ಅವರು, DC ಅವರು, ಎಲ್ಲ ಜಿಲ್ಲಾ ತಾಲೂಕಾ ಅಧಿಕಾರಿಗಳ ಸಮ್ಮುಖದಲ್ಲೇ ಈ ಥರ ಒಂದು ಗುಂಡಾ ವರ್ತನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತಾವು ಹಿಂದಕ್ಕೂ ಕೂಡ ನೋಡ್ಬೋದು, ಎಲ್ಲಿ ಹುಮ್ನಾಬಾದ್ KDP ಸಭೆಯಲ್ಲಿ ಏನು ಮಾಡಿದ್ರು ಅಂತ. ಮತ್ತು ಒಂದು ಅವರ ಕಾರ್ಯಕ್ರಮ ಇತ್ತು ಪಾರ್ಟಿದು, ಸಂಸದರಿಗೆ ಅಭಿನಂದನಾ ಸಮಾರಂಭದಲ್ಲಿ, ಅಲ್ಲಿಯೂ ಕೂಡ ಶಾಸಕರ ನಾಲ್ಗೆ ಕಟ್ ಮಾಡ್ತಾರೆ. ಅಂದರೆ ಈ ಗುಂಡಾ ವರ್ತನೆ ಯಾಕೆ ಇಲ್ಲಿ ಹುಮ್ನಾಬಾದ್ನಲ್ಲಿ, ಇಲ್ಲಿ ಏನಾಗ್ತಾ ಇದೆ ಏನಿಲ್ಲ ಅಂಬೋದು ಎಲ್ಲ ಜನರು ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಇವತ್ತು KDP ಸಮಯದಲ್ಲೇ ಈ ಥರ ಗುಂಡಾ ವರ್ತನೆ ಮಾಡ್ತಂದ್ರೆ ಜನಸಾಮಾನ್ಯರಿಗೆ ಯಾವ ಥರ ಮಾಡ್ತಾರೆ? ಒಂದು ಶಾಸಕನಾಗಿ ನನ್ನ ಮ್ಯಾಗೆ ಈ ಥರ ಒಂದು ಮಾಡ್ತಾರೆ. ಜನಸಾಮಾನ್ಯರ ಹಾಲತ್ ಏನಿದಿರ್ಬೇಕು ಹುಮ್ನಾಬಾದ್ನಲ್ಲಿ, ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಇವತ್ತು KDP ಸಭೆ ಅದಕ್ಕೆ ಕರೆಯೋದು, ನಾವು ಎಲ್ಲಿ ಜನರಿಗೆ ಸಮಸ್ಯೆ ಇರ್ತದ, ರೈತರದಿರ್ಬೋದು, ಇವತ್ತಿಗೆ ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಎಲ್ಲನೂ ಕೂಡ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರ್ತಾವ, ಎಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತದ, ಅದರ ವಿರುದ್ಧವಾಗಿ ನಾವು ದನಿ ಎತ್ತಂಥ ಕಾರ್ಯ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತು ಅವರು ಈ ಒಂದು KDP ಸಭೆಯಲ್ಲೇ ಈ ಥರದ, ನನಗೆ ಎಷ್ಟೋ ನ್ಯೂಸರ್ ಕೇಳೋರು ಇವತ್ತು ಹಾಕಿದ್ದಾರೆ ನೋಡಿ, ಕಾಂಗ್ರೆಸ್ MLC ಅವರ ಗುಂಡ ಬರ್ತದೆ. ಏನಿದು
ಏನು ಅಶಾಂತಿ ಸೃಷ್ಟಿ ಮಾಡ್ಬೇಕಂತಾರ, ಏನು ಮಾಡ್ಬೇಕಂತಾರ ಗೊತ್ತಾಗ್ತಾ ಇಲ್ಲ ನಮಗೆ. ಇಲ್ಲಿ ಹುಮನಾಬಾದಾಗಿಂದ ಈಗ ಬೀದರ್ಗೆ ಹೋಯ್ಬಿಟ್ರು, ಹೊರಗೆ ಬಾ ನಾನು ನಿನ್ಗೆ ನೋಡ್ಕೋತಾ ಅಂತ ಹೇಳ್ತಾರೆ. ಈ ಥರ ಧಮಕಿಗಳು, ಈ ಧಮಕಿಗಳಿಗೆ ಯಾರು ಕೂಡ ಅಂಜೋರ್ ಪೆಂಜೋರ್ ಬಗ್ಗದು ಯಾವುದೂ ಕೂಡ ಇಲ್ಲ. ಅವರೆಲ್ಲರ ತಿಳ್ಕೊಂಡಿರ್ಬೇಕು, ಹಿಂದಿನ ಸರಿ ಎಲ್ಲರ ಅವ್ರ ಮನೆ ಕೆಲಸ ಮಾಡಿದವ್ರಿಗೆ ಬೈದಪ್ಲೆ ಇಲ್ಲೆಲ್ಲ ನಡಿಬೇಕಂತ. ಇವೆಲ್ಲ ನಡೆಯಲ್ಲಂತೆ ಹುಮನಾಬಾದ್ರ ಜನರು ನನ್ನನ್ನು ಇವತ್ತು ಶಾಸಕನ ಮಾಡಿ. ನಾನು ಪದೇ ಹೇಳ್ತೀನಿ, ಬರೀ ಅಭಿವೃದ್ಧಿ ಕೈ ಜೋಡಿಸಿ ಕೆಲಸ ಮಾಡೋಣ. ಅಭಿವೃದ್ಧಿದಾಗ ನಿಮ್ದು ಸರ್ಕಾರ ಇದೆ, ನಿಮ್ಮ ಸರ್ಕಾರ ಇದೆ, ಅಭಿವೃದ್ಧಿ ಸಲಕಿನ ದುಡ್ಡು ತಗೊಂಡು ಬನ್ರಿ, ಜನಸಾಮಾನ್ಯರ ಕಷ್ಟ ಸುಖದಾಗ ಭಾಗಿಯಾಗಿ ಕೆಲಸ ಮಾಡೋಣ. ಆದರೆ ಅವ್ರಿಗೆ ಏನು ಅಂತಂದರೆ ಈ ಹುಮನಾಬಾದ್ನಲ್ಲಿ ಅಶಾಂತಿ ಮೂಡಿಸಬೇಕು, ಜನರಿಗೆ ಒತ್ತಿಡಬೇಕು, ದಬ್ಬಾಳಿಕೆ ಮಾಡಬೇಕು. ಈ ಒಂದು ಪದ್ಧತಿ ಪೈಲೆ ಹಿಡಿದು ನಡ್ಕೊಂಡು ಬರ್ತಾ ಇದೆ. ಅದು ನನ್ನ ಸರಿ ನಡೀತದ ಅಂತಂದ್ರೆ ಇವೆಲ್ಲ ಆ ಕಡೆ ಅಂತ ಅದಕ್ಕೆ ಹೇಳ್ಬಿಟ್ಟೆ ನಾನು. ಆರಂಭದಲ್ಲಿ ಶಾಸಕರಿಗೆ ಅವೆಚ್ಚ ಶಬ್ದಗಳನ್ನು ನಿಂದಿಸುವ ಅದ್ರೊಳಗೆ ನೋಡಿ ವಿಡಿಯೋನಲ್ಲಿ ಪೂರ ಇದೆ. ನಾನು ಅವ್ರ ಕಡೆ ಮೋತಿನೂ ಕೂಡ ನೋಡಿಲ್ಲ, ಹುಯಿಸಿ MLCಗೆ ನನಗೇನು ಸಂಬಂಧ ರೀ? ನಾವು ಮಾತಾಡ್ಲಕ್ಕ ಅವಶ್ಯ ಶಬ್ದ. ಗಲಾಟೆ ಪ್ರಮುಖ ಕಾರಣ ಏನ್ ಸರ್? ಗಲಾಟೆ ಪ್ರಮುಖ ಕಾರಣ ಏನಂತಂದ್ರೆ ಆ ಒಂದು ಐವಾನಿಕವಾಗಿ ಏನು ಲೇಔಟ್ ಬೀದರ್ನಲ್ಲಿ ಮಾಡ್ತಾ ಇದ್ದಾರ ಅದರಲ್ಲಿ ಇವ್ರು ಶೇರ್ಸ್ ಇದೆ, ಅದಕ್ಕೆ ಇಲ್ಲಿಗಲ್ ಇದ್ದಿದ್ದಕ್ಕ ಇವ್ರು ಮಾಡ್ಕೊಡ್ತಾ ಅಂತ ಅವ್ರ ಹತ್ರ ನಡೀತಾ ಇದೆ. ನಿಮಗೆ ವಿತ್ ಪ್ರೂಫ್ ಕೊಡ್ತೀನಿ, ಮುಂಬರ್ತ ದಿನಗಳಲ್ಲಿ ನಿಮಗೆ ವಿತ್ ಪ್ರೂಫ್ ಕೊಡ್ತೀನಿ. ಅದಕ್ಕಾಗಿ ಅವರಿಗೆ ಈ ಥರ ಈಗ ಹೊರಗೆ ಬಂತು ಇಂಥದ್ದೆಲ್ಲ ಅಂತಂದ್ರೆ ನಮಗೇನು ದುಡ್ಡು ಸಿಗ್ತಾ ಇತ್ತು ಅದು ಸಿಗಲ್ಲ ಅಂತ ಅವ್ರಿಗೆ ಅದು ಒಂದು ಇಲ್ಲೊತ್ತಿಗೆ ಇವರಿಗೆ ಅದು ಇದಕ್ಕೆ ಲೇಔಟ್ಗೆ ಸಂಬಂಧ ಏನ್ರಿ? ಇವ್ರು ಯಾಕೆ ಮಾತಾಡಬೇಕು? ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಅವರಿಗೆ. ನಾನು ಅಲ್ಲಿ ಒಳಗನೂ ಕೇಳಿದೆ, MLC ಅವರೇ ಅದು ಸಿಖ್ ಜನ ಉಳಿದಂತ ಅದ್ರಲ್ಲೇ ಇದೆ ಜಾಗ, ಇದ್ರ ಬಗ್ಗೆದಾಗ ನೀವು ಮಾತಾಡೋದು ಏನಿದೆ ಗೊತ್ತಲ್ಲ. ಅಧ್ಯಕ್ಷರ ಅವರ ಉತ್ತರ ಕೊಡ್ಲಿ, ನಿಮ್ದೇನಿತ್ತು ನೀವು ಹೇಳ್ರಿ, ಆಮೇಲೆ ಹೇಳ್ರಿ. ಇವತ್ತು ನಾನು ಏನು ಮಾಡೀನಿ ಏನಿಲ್ಲ. ಈಗ ಆತ ಜನರು ಅವ್ರಿಗೆ MLC ಆಗಿ ತೀರ್ಪು ಕೊಟ್ಟಿದ್ದಾರೆ, ಇವತ್ತು ನನಗೆ ಶಾಸಕನ ತೀರ್ಪು ಕೊಟ್ಟಿದ್ದಾರೆ. ನಾವು ಎಲ್ಲರೂ ಕೂಡ ಯಾರು ಕೆಲಸ ಮಾಡಬೇಕು? ಜನರ ಕೆಲಸನೇ ಮಾಡಬೇಕು, ಜನರಿಗೋಸ್ಕರನೇ ಮಾಡಬೇಕು. ಎಲ್ಲರ ಸುಮ್ಮನೆ 4 ಮಂದಿ ಗುಂಡಗಳಿಗೆ ಬಿಡೋದು, ನಾಟಕ ಮಾಡೋದು, ಅಲ್ಲಿ ಹೋಗೋದು, ಅವಾಚ್ಯ ಶಬ್ದಗಳಿಂದ ಅನ್ಬೇಕು. ನಾನು ಕೂಡ ಇವತ್ತ 2,55,000 ಜನರ ಒಂದು ಜನಪ್ರತಿನಿಧಿಯಾಗಿ ಇವತ್ತು ಶಾಸಕನಾಗಿನಿ. ಇವತ್ತು ಎಂಥ ಪದ ಬಳಕೆ ಮಾಡ್ತಾರೆ ಅವರು ಶಾಸಕರಿಗೆ, ಏನು ಮಾಡ್ಕೊತೋ ಏನಿಲ್ಲೋ ಈ ಥರದ ಒಂದು ಪದ ಬಳಕೆ ಮಾಡ್ಕೊಂಡಿರ್ತಾರೆ. ಇದೇ ಸಂಸ್ಕಾರ, ಇದೇ ಸಂಸ್ಕೃತಿ ಇದೆ, ಇದೆಯಾ? ಈಗ ಪದೇ ಇಂಥ ಘಟನೆಗಳು ಘಟಿಸ್ತಾ ಇದ್ದಾವ. ಇದು ಈಗ ಕಡಿವಾಣಕ್ಕೆ ಏನು ಮಾಡ್ಬೇಕಂತೀರಿ? ಈಗ ನಾವು ಯಾವುದೂ ಕೂಡ ತಾವು ನೋಡ್ಕೋತಾ ಹೋಗ್ತೀವಿ. ನಾವು ಯಾವುದು ಮೊನ್ನೆನೂ ಕೂಡ ಚುಡುಗುಪ್ಪದಾಗ ಬಂದು ಗಲಾಟೆ ಮಾಡ್ರವ್ರು ಯುವಕರು. ನಾನು ಒಂದರ ಪಿಟ್ ಅಂತವ್ರಿಗೆ ಮಾತಾಡಿದೆ, ನಾನು ಹತ್ರ ಮಾತಾಡ್ಲಕ್ಕೂ ಕೂಡ ಬಂದರು. ನಾನು ಎಲ್ಲೂ ಕೂಡ ಮಾತಾಡಿದೆ ನಾನು, ತಾವು ಕೂಡ ಇದ್ರಲ್ಲೇ. ನಾನು ಯಾವುದೂ ಕೂಡ ಮಾತಾಡಿಲ್ಲ, ನಾ ಇಂಥದ್ದು ಆಸ್ಪದನೆ ಕೊಡಲ್ಲ. ಯಾವಾಗ ನನ್ನ ತನಕ ಬಂದಿನ ಮ್ಯಾಗ ನಾನು ಸುಮ್ಮನೆ ಕೊಡಲಕ್ಕಾಗುತ್ತಾ? ಈಗ ಎಲ್ಲರ ಸಮ್ಮುಖದಲ್ಲೇ ಅಂತ ಒಂದು KDP ಜಿಲ್ಲೆ ಎಲ್ಲ ಉಸ್ತುವಾರಿ ಸಚಿವರು, ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, SP ಅವ್ರು ಎದುರೇ ಬಂದು ನನಗೆ ಧಮಕಿ ಕೊಡ್ತಾರೆ. ಅವರು ಇವತ್ತು ನಡೆದ ಘಟನೆ ಮುಂದೆ ನಿಮ್ಮ ನಡೆ ಯಾವುದು? ಇವತ್ತು ನಮ್ದು ಏನಿಲ್ಲ, ನಾವು ಎದೆ ಹೇಳೋದೀಗ ಇಲ್ಲೂ ಕೂಡ ಜಯಘೋಷಣೆ ಆಗ್ತದೆ. ನಾನು ಬೇಡ ಅಂತ ಹೇಳಿದೆ. ಇವತ್ತ ಜನರು ನಮ್ಮನ್ನು ಕೆಲಸ ಮಾಡಕ್ಕೆ ಆರ್ಸ್ಕರ ಜಯಘೋಷಣೆ. ನಾವು ಅದು ಅವ್ರು ಹುಚ್ಚಿಸ್ ಮಾಡತ್ತಂದ್ರೆ ನಾವು ಹುಚ್ಚಿಸ್ ಮಾಡ, ಅವರು ಸೋತು ಹುಚ್ಚಿಸ್ ಮಾಡತ್ತಿರ್ಬೇಕು. ಇವತ್ತ ನನ್ನ ಜನರನ್ನು ನಮ್ಮ ಇವತ್ತು ತಾವು ಮತ್ತು ಜನರು ಎದುರು ಸಲಕಿಂದ ಇದು ಮಾಡಿದಾರ, ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡ್ಬೇಕಂತ ಇದು ಮಾಡಿದಾರ. ಈಗ ಅವ್ರು ಹುಚ್ಚಿಸ್ ಮಾಡಿದಪ್ಲೆ ನಾನು ಮಾಡ್ಲಕ್ಕಾಗಲ್ಲ. ಇವತ್ತು ನಮಗೆ ಯಾವುದು ಕೂಡ ಇದನ್ನೂ ಇಲ್ಲ, ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಈಗ ಈ ಘಟನೆ ನಂತರ ಪಟ್ಟಣದಲ್ಲಿ ಬಿಗುವಿನ ವಾತಾವರಣ ಆಗ್ಯದ. ಅಂಗಡಿ ಮುಂಗಟ್ಟುಗಳು ಎಲ್ಲ ಬಂದ್ ಮಾಡಿಸಿದಾರ. ಯಾರು ಬಂದ್ ಮಾಡಿಸಿದಾರ? ನಾನು ಸೀದಾ ಈ ಕಡೆದೇ ಬಂದೆ. ನನಗೇನಾಗ್ತು, ನಾನು ಇದರಿಂದ ಅಲ್ಲೇ ಕುಂತು ಉಸ್ತುವಾರಿ ಸಚಿವರೆಲ್ಲ ಕುಂತಿರೋ ಅವ್ರ ಸರಿ ಊಟದ ಮಾಡ್ಕೊಂಡು ನಾನು ಬೇಗನೆ ಬಂದೆ. ಇಲ್ಲೇ ನಮ್ಮ ಧುಮ್ಸೂರು ಹತ್ರ ನಮ್ಮ DSP ಅವರು ಅದು ನಿಂತಿದ್ರು. ಸೊ ಆ ಕಡೆಯಿಂದ ಬೇಡ, ಆ ಕಡೆ 144 ಮಾಡಿದ್ದಾರೆ, ಈ ಕಡೆಯಿಂದ 144 ಏನು ಸಮಸ್ಯೆ ಇದೆ, ಸುಮ್ಮನೆ ಯಾಕೆ ಮಾಡ್ತೀನಿ ಅದೇ ಹೇಳಿದೆ ನಾನು. ಏನೂ ಕೂಡ ಸಮಸ್ಯೆ ಇಲ್ಲ. ಅಲ್ಲೇನು ಇವು ರಾಜಕೀಯದಾಗ ಮಾತಿಂದು ಒದ್ಲಾಗ ಕಾಮನ್ಲಿ ಇರ್ತದೆ. 144 ಮಾಡೋದು ಜರೂರತ್ತೇ ಇಲ್ಲ. ಯಾಕೆ ಜರೂರತ್ತಿದೆ ಹೇಳಿ? ಏನಿದೆ? ಸುಮ್ಮನೆ ಜನಸಾಮಾನ್ಯರಿಗೆ ತೊಂದರೆ ಅಲ್ಲ ಇದು, ಜನಸಾಮಾನ್ಯರಿಗೆ ತೊಂದರೆ ಅಲ್ಲ ಇದು. ಯಾವುದಕ್ಕೆ ನಿಷೇಧಾಜ್ಞೆ ಜಾರಿ ಹಾಕಲಿಕ್ಕೆ ಅಧಿಕಾರಿಗಳು ಅಲ್ಲ, ಅಧಿಕಾರಿಗೆ DSP ಅವ್ರು ಇಲ್ಲೇ ಇದ್ದಾರ, ತಹಸೀಲ್ದಾರ್ ಮಾತಾಡಿ ಅದನ್ನ ನಿಷೇಧಾಜ್ಞೆ ತಕೊಂಡು ಹೋಗು ಅಂತ ಹೇಳ್ತೀನಿ. ಅದಕ್ಕೆ ಯಾವುದು ಕೂಡ ನಮ್ಮಲ್ಲಿ ಇದು ಇಲ್ಲ. ಈಗ ಅವ್ರಿಗೂ ಕೂಡ ಕಾನೂನು ಏನು ಇದು ಇರ್ತದೆ, ಅವರ ಒಂದು ಚೌಕಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡ್ಬೇಕಾಗ್ತದ. ಇದೊಂದು ಘಟನೆ. ಈಗ ವ್ಯಾಪಾರಸ್ಥರು ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಮಾಡ್ಕೊಂಡು ವ್ಯವಹಾರ ಎಲ್ಲ ಬಂದ್ ಮಾಡ್ಕೊಂಡು
ಇದು ಮಾಡೋಂಥ ಪರಿಸ್ಥಿತಿ ಬಂತಲ್ಲ, ಈಗ ಅದು ಯಾವ ರೀತಿ ಇದು ಮಾಡ್ತೀರಿ ತಾವೆಲ್ಲ? ಇಲ್ಲ, ಈಗಾಗಲೇ ಅಧಿಕಾರಿಗಳು ಬಂದಾರಲ್ಲ, ಅವ್ರಿಗೆ ಈಗಾಗಲೇ ನಾವು ಹೇಳ್ತೀನಿ, ಇದ್ರ ಬಗ್ಗೆ ಯಾವುದು ಕೂಡ ನಮ್ಮಲ್ಲಿಂದ ಏನೂ ಇಲ್ಲ, ಅವರಿಗೂ ಕೂಡ ಅಂದ್ರೆ ಸರಿ, ನೀವು ಇವತ್ತು ನಿಷೇಧಾಜ್ಞೆ ತೆರವು ತಿಳಿಸುವಂತ ಮಾಡಂತ ಕಾರ್ಯ ಆಗ್ಬೇಕು. ನಿಷೇಧಾಜ್ಞೆ ಇವತ್ತೇ ತೆರವು ಮಾಡಂತ ಹೇಳ್ತೀರೇನು ಸರ್? ಹಾ, ಇವತ್ತೇ ಮಾಡಂತ ಹೇಳ್ತೀನಿ ಅವ್ರಿಗೆ.